ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ರಾಹು ಕೇತು ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ವಿಶಾಖ ನಕ್ಷತ್ರ. ಹಾಗೆ ಈ ರಾಶಿಯವರಿಗೆ ನಾವು ಬಹು ವಿಶೇಷವಾಗಿ ಹೇಳ್ತಕ್ಕಂಥದ್ದು ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರದವರು ವೃಶ್ಚಿಕ ರಾಶಿಯವರಿಗೆ ಒಳಪಡ್ತಾರೆ. ರಾಹು 4ರ ರಾಹು, ಹಾಗೆ ಕೇತು 10ರ ಕೇತು ಕೂಡ ಆಗಿರುತ್ತೆ. ಈ ಒಂದು ಮಂಗಳ ಗ್ರಹ, ಇದರ ಅಧಿಪತಿ ಯಾರು? ಮಂಗಳ ಗ್ರಹ ಆಗಿರೋದ್ರಿಂದ ಇಲ್ಲಿ ಉತ್ತಮ ಸ್ನೇಹಿತರು. ರಾಹುಕೇತು ಇಬ್ಬರೂ ಕೂಡ ಈ ಮನೆಗೆ ಉತ್ತಮ ಸ್ನೇಹಿತರು. ಯಾವ ರೀತಿ ಮೇಷರಾಶಿಗೆ ಸ್ನೇಹಿತರು, ಅದೇ ರೀತಿ ಈ ಮನೆಗೆ ಸ್ನೇಹಿತರಾಗಿರ್ತಾರೆ. ಆದರೆ 4ರ ರಾಹು ಜಾಗ್ರತೆ, 10ರ ಕೇತು ಪರವಾಗಿಲ್ಲ. ಇಲ್ಲೇನು ಹೇಳುತ್ತೆ? ಸುಖ ಸ್ಥಾನದಲ್ಲಿ ರಾಹು. ನಾವು ಈಗ ಅರ್ಧಾಷ್ಟಮ ಶನಿ ಇವರಿಗಿತ್ತು, ಈಗ ಹೊರಟೋಯ್ತು. ಆದರೆ ಅರ್ಧಾಷ್ಟಮ ಅಂದರೆ 4ರಲ್ಲಿರ್ತಕ್ಕಂಥ ರಾಹು ಏನು ಮಾಡ್ತಾನೆ? ಸುಮ್ಮನೆ ಮನೆ ಮಾರ್ಕೊಳ್ಳೋದು, ವಿದ್ಯಾಭ್ಯಾಸ ವಿಷಯದಲ್ಲಿ ನನಗೆಲ್ಲ ಗೊತ್ತು ಅಂತ ಹೇಳಿ ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಪ್ರದರ್ಶನ ಮಾಡೋಕ್ಕೆ ಹೋಗಿ ವಿದ್ಯಾಭ್ಯಾಸವನ್ನು ಹಾಳು ಮಾಡ್ಕೊಳ್ಳೋದು. ಆದರೆ ಮನೆ ಕಟ್ಕೊಳ್ಳೋ ಯೋಗ, ಆಸ್ತಿ ಯೋಗ, ವಾಹನ ಯೋಗ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ವಾಹನ ಯಾರಿಗಾದರೂ ಮಾರಬೇಕಾದ್ರೆ ರೆಕಾರ್ಡ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ತಗೋಬೇಕಾದ್ರೆ ರೆಕಾರ್ಡ್ಸನ್ನು ಕರೆಕ್ಟಾಗಿ ತೊಗೊಂಡಿದ್ದೆ ಆದರೆ ಒಳ್ಳೆಯದಾಗತ್ತೆ. ಭೂಮಿ ಒಳ್ಳೆಯದಿರುತ್ತೆ, ಭೂಮಿ ಯೋಗ, ಉನ್ನತ ವ್ಯಾಸಂಗ, ಸಂಬಂಧಗಳು ಚೆನ್ನಾಗಿರುತ್ತೆ, ಕಲಹಗಳು ಇತ್ಯರ್ಥ ಆಗುತ್ತೆ, ಹೆಂಡತಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಅಂಗವೈಕಲ್ಯ ಹೋಗ್ತಕ್ಕಂಥದ್ದು. ಕೆಲವರು ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇನ್ನೂ ಮಾತೇ ಬರ್ತಾ ಇರಲ್ಲ, ಅಥವಾ ಎಲ್ಲೋ ಒಂದು ಕಡೆ ದೇಹದಲ್ಲಿ ಅಂಗವೈಕಲ್ಯ, ಸಣ್ಣ ಪುಟ್ಟ ನೋವುಗಳು, ಇದೆಲ್ಲದರಿಂದ ಕೂಡ ಮುಕ್ತಿಯನ್ನು ಪಡೀತಕ್ಕಂಥ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ರಾಜಕೀಯ ಸ್ಥಾನಮಾನ ಸಿಗುತ್ತೆ, ವ್ಯಾಪಾರಗಳು ಚೆನ್ನಾಗಿರುತ್ತೆ, ವಹಿವಾಟುಗಳು ಚೆನ್ನಾಗಿರುತ್ತೆ. ಆದರೆ ಗುರುಬಲ ಇಲ್ಲ. ಗುರುಬಲ ಇಲ್ಲದಿದ್ರೂ ಕೂಡ ಗ್ರಹಬಲಗಳು, ಅದಕ್ಕೆ ಹೇಳೋದು ನಾವು, ಗುರುಬಲ ಇಲ್ಲದಿದ್ರೂ ಗ್ರಹಬಲ ಇರಬೇಕು. ಆ ಗ್ರಹಬಲಗಳು ತುಂಬ ಚೆನ್ನಾಗಿರುತ್ತೆ. ಅನಾರೋಗ್ಯದಿಂದ ಕೂಡ ಮುಕ್ತರಾಗ್ತೀರಾ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಮಹಿಳಾ ಪೊಲೀಸ್ ಆಫೀಸರ್ಸ್ಗೆ, ಕಂಪ್ಯೂಟರ್ ಇಂಜಿನಿಯರ್ಸ್ಗೆ, ಪೊಲೀಸ್ ಆಫೀಸರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ. 4ರ ರಾಹು. ಇನ್ನು 10ರ ಕೇತು ನೋಡೋಕೆ ಹೋದಾಗ ನಿಮಗಿಷ್ಟ ಇಲ್ಲದೇ ನೀವು ಜಾಬ್ಗೆ ರಿಸೈನ್ ಮಾಡೋದು, ಅದು ಭಾಳ ಕಷ್ಟ. ಹಾಗಾಗಿ ಹುಷಾರಾಗಿದ್ದರೆ ಒಳ್ಳೆಯದು. ಕರ್ಮಸ್ಥಾನದಲ್ಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗುತ್ತೆ. ಕರ್ಮಸ್ಥಾನದಲ್ಲಿ ಈ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ತ್ಯಾಗ ಭಾವನೆಯಿಂದ ಜೀವನನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಹೂಡಿಕೆ ವಿಚಾರದಲ್ಲಿ ಹುಷಾರಾಗಿರಿ, ಲೆಕ್ಕಾಚಾರಗಳ ಕಡೆ ಗಮನ ಇರಲಿ, ಆದಾಯಕ್ಕಿಂತ ಖರ್ಚು ಹೆಚ್ಚು ಮಾಡಬೇಡಿ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಳ್ಳಿ, ಯಾರಿಗೂ ಕೂಡ ಆಶ್ವಾಸನೆ ಕೊಡೋಕ್ಕೆ ಹೋಗಬೇಡಿ, ಸುಮ್ಮನೆ ಆಶ್ವಾಸನೆ ಕೊಡೋಕ್ಕೆ ಹೋಗಬೇಡಿ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗಿರಿ. ಹೆಣ್ಣಿನ ವಿಷಯಕ್ಕೆ ಬಂದಾಗ ಜಾಗೃತಿಯಾಗಿರಿ, ಆದ್ದರಿಂದ ನಿಮಗೆ ಶುಭ ಕೂಡ ಆಗುತ್ತೆ. ಹನುಮನ ದೇವಸ್ಥಾನದಲ್ಲಿ ಒಡೆಯ ಹಾರವನ್ನು, ಹನುಮನ ದೇವಸ್ಥಾನದಲ್ಲಿ ಉದ್ದಿನ ಬೇಳೆಯಿಂದ ಮಾಡಿದಂಥ ಒಡೆಯ ಹಾರವನ್ನು ಹಾಕೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅದು ಸಹ ಮಂಗಳವಾರ ಹಾಕಿ ಬನ್ನಿ, ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ನಮ್ಮಲ್ಲಿ ಸಾಕಷ್ಟು ಸುಗಂಧ ದ್ರವ್ಯಗಳಲ್ಲಿ ಪುನುಗು ಅಂತಿರುತ್ತೆ. ಆ ಪುನುಗು ದಾನವನ್ನು ದೇವಸ್ಥಾನದ, ಹನುಮನ ದೇವಸ್ಥಾನದಲ್ಲಿ ಪುನುಗನ್ನು ದಾನ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ಈ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡ್ಕೊಳ್ಳಿ. ಹೋಮದಿಂದ ಮಾಡಿದಂಥ ವಿಭೂತಿ ಇರುತ್ತಲ್ಲ, ಅದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಈ 4ರ ರಾಹು ನಿಮಗೆ ಫೇವರ್ ಆಗ್ತಾನೆ, ತುಂಬಾ ಒಳ್ಳೆಯದಾಗುತ್ತೆ.